ಏನ್ ಹೇಳ್ತಾರೆ ಅಂದ್ರೆ Hi guys, welcome back to Varsha Vlogs. Welcome back to another video. So ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಿರೋದು ಬಂದು ತಿರುಮಲಾಲಿ. ಇವಾಗ ಸದ್ಯಕ್ಕೆ ಬಂದು ನಾವು ರೂಮಲ್ಲಿ ಇದ್ದೀವಿ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಮಗೆ ದರ್ಶನ ಇರೋದು ಬಂದು ನಾಳೆಗೆ, ಅಂದ್ರೆ ಇವತ್ತು ಬಂದು ಸ್ಯಾಟರ್ಡೆ. ಸೊ ನಾಳೆ ಸಂಡೇ ವೀಕೆಂಡ್ ದರ್ಶನ ಇದೆ. ಸೊ ಪ್ರಾಬಬ್ಲಿ ರಶ್ ಇರ್ಬೋದು ಅಂತ ಅನ್ಕೊಂಡಿದೀನಿ. ಅಂಡ್ ದರ್ಶನಕ್ಕೆ ಬರೋದಾದ್ರೆ ಅಪ್ಪ ಅಮ್ಮಗೆ ಸುಪ್ರಭಾತ ಸೇವಾ ಟಿಕೆಟ್ ಸಿಕ್ಕಿದೆ. ಅಂದ್ರೆ ಆನ್ಲೈನ್ ಅಲ್ಲಿ ಏನ್ 3 months ಬಿಫೋರ್ ಲಕ್ಕಿ ಡಿಪ್ ಬಿಡ್ತಾರಲ್ಲ, ಎಲೆಕ್ಟ್ರಾನಿಕ್ ಡಿಪ್ ಅದು. ಸೊ ಅದರಲ್ಲಿ ಹಾಕಿದಂತ ಒಂದು ಟೈಮಲ್ಲಿ ಅವರಿಗೆ ಸುಪ್ರಭಾತ ಸೇವಾ ಸಿಕ್ಕಿದೆ. ಅಂಡ್ ನನಗೆ ನನ್ನ ಸಿಸ್ಟರ್ಗೆ ಬಂದು ಆಫ್ಲೈನ್ ಅಲ್ಲಿ ಕೊಡುವಂತ SSD ಟೋಕನ್ ನಾವು ತಗೊಂಡಿದೀವಿ. ಸೊ ನಾಳೆ ನಮಗೆ ದರ್ಶನ ಇದೆ. ಯೂಶಲ್ ಆಗಿ ಇಟ್ಸ್ ಟೇಕಿಂಗ್ ಅರೌಂಡ್ 3 to 4 hours ಅಂತ ಹೇಳ್ತಿದ್ದಾರೆ. ಬಟ್ ವೀಕೆಂಡ್ ಹೇಳಕ್ ಆಗಲ್ವಲ್ಲ, ಸೊ ನೋಡೋಣ ಹೇಗಾಗುತ್ತೆ ಅಂತ. ಅಂಡ್ ನನ್ನ ಕಣ್ಣು ಫುಲ್ ಒಳಗೊಟ್ಟೋಗಿದೆ, ಮುಖ ಫುಲ್ಲು ಒಂಥರ ಇದೆ. ಬಿಕಾಸ್ ರಾತ್ರಿ ಟ್ರಾವೆಲ್ ಮಾಡಿದ್ರಿಂದ ಕಂಪ್ಲೀಟ್ ಆಗಿ ನಿದ್ದೆ ಮಾಡಿಲ್ಲ. ಸೊ ಹಾಗಾಗಿ ಕಣ್ಣು ಫುಲ್ ಒಳಗಡೆ ಹೊಟ್ಟೋಗಿದೆ. ಪ್ಲೀಸ್ ಇಗ್ನೋರ್. ಅಂಡ್ ಸೊ ಹೇಳದ್ನಲ್ಲ ನಾಳೆ ದರ್ಶನ ಇದೆ ಅಂತ. ಸೊ ಇವತ್ತು ಆಕ್ಚುಲಿ ನಾವು 2 daysಗೆ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. SSD ಟೋಕನ್ ನಮಗೆ ಕೊಟ್ಟಿರೋದು ಬಂದು ನಾಳೆ ಸಂಡೇಗೆ ಅಂತ ಹೇಳಿದ್ನಲ್ಲ. ಸೊ ಬೆಳಗಿನ ಜಾವ 3 ಗಂಟೆಗೆ ಕೊಟ್ಟಿರೋದು. ಬಟ್ SSD ಟೋಕನ್ ಯಾವತ್ತಿನ ಒಂದು ಡೇಟ್ ಇದೆ. ಸೊ ಆ ಒಂದು ಡೇಟ್ ಅಲ್ಲಿ ಒಂದು ಕಂಪ್ಲೀಟ್ ಡೇ ಅಲ್ಲಿ ಯಾವತ್ತು ಹೋದ್ರೇನು ಅಲೋ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಹೋಗ್ತೀವಿ ಅಂತ ಅನ್ಕೊಂಡಿದೀವಿ. ಬಿಕಾಸ್ ಅಪ್ಪ ಅಮ್ಮ ಇವಾಗ ಹೋಗಿದಾರಲ್ಲ, ಸೊ ಅವ್ರ ದರ್ಶನ ಮುಗಿಸ್ಕೊಂಡು ಬಂದು ಮತ್ತೆ ನಾವು ಎಲ್ರು ಹೋಗ್ತೀವಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನೋಡೋಣ ಎಷ್ಟೊತ್ತಿಗೆ ಹೋದ್ರೆ ಎಷ್ಟೊತ್ತಿಗೆ ಆಚೆ ಬರ್ತೀವಿ, ಎಷ್ಟು ಅವರ್ಸ್ ಆಗ್ತಿದೆ ಏನು ಅಂತ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನೋಡ್ತಾ ಹೋಗಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಸೊ ಹಾಗೆ ಕಂಪ್ಲೀಟ್ ಆಗಿ ರೂಮ್ ಟೂರ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಅದರ ಒಂದು ವಿಡಿಯೋ ನಾನು ಪ್ರೀವಿಯಸ್ ಹೇಳಿದ್ನಲ್ಲ, ಸೊ ಪ್ರೀವಿಯಸ್ ಒಂದು ವಿಡಿಯೋಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಡೂ ಚೆಕ್ ಇಟ್ ಔಟ್ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡೋದಾದ್ರೆ CRO ಆಫೀಸ್ಗೆ ಹೋಗಿ ಟಿಪ್ ಹಾಕಬೇಕು ಅಂತ ಹೇಳಿ ಸ್ಟಾಪ್ ಮಾಡಿದ್ನಲ್ಲ, ಅದರ ಒಂದು ಕಂಟಿನ್ಯೂಯೇಷನ್ ವಿಡಿಯೋ ಇದಾಗಿರುತ್ತೆ. ಸೊ ಇಲ್ಲಿ ಅದೇ ಡಿಪ್ ಹಾಕೋಣ ಅಂತ ಹೇಳಿ ಇಲ್ಲಿ ಹೊರಟಿದ್ದೀವಿ ನಾವು. ಇವಾಗ ವಿ ಆರ್ ವೇಟಿಂಗ್ ಫಾರ್ ಫ್ರೀ ಬಸ್ CRO ಆಫೀಸ್ಗೆ ಹೋಗೋದಕ್ಕೆ. ಜಸ್ಟ್ ನಮ್ಮ ರೂಮಿಂದ ಎಂತ 2 minutes ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಬಂದಿದ ತಕ್ಷಣ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇದು ಬಂದು 300 rupees ದರ್ಶನಕ್ಕೆ ಎಂಟ್ರಿ ಪಾಯಿಂಟಿಂಗ್. ಸೊ ಇಲ್ಲಿ ಒಳಗಡೆ ಹೋದರೆ ಅಲ್ಲೇ 300 rupees ದರ್ಶನಕ್ಕೆ. 500 ಇದೆ ಅನ್ಕೋದ, 300 rupeesಗೆ ಇಲ್ಲೇ ದರ್ಶನಕ್ಕೆ ಎಂಟ್ರಿ ಪಾಯಿಂಟ್. ಯಾಡ ಇಲ್ಲ ಹಂಗೆ ಸ್ಟ್ರೇಟ್ ಹೋದ್ರೆ RTC 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, 4 ಗಂಟೆ ಇರ್ಬೋದು. ತಿರುಮಲಾಲಿ ಅಂದ್ರೆ ಇಂಟೀರಿಯರ್ ಒಳಗಡೆ ಓಡಾಡೋದಕ್ಕೆ ಈ ಫ್ರೀ ಬಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ನೀವು ರೂಮ್ ನ ಬುಕ್ ಬಂದಿದ್ದೀರಾ ಡೈರೆಕ್ಟ್ ಆಗಿ ತಿರುಮಲ ಅಂದ್ರೆ ಡೆಫಿನೆಟ್ಲಿ ನೀವು ಫಸ್ಟ್ CRO ಆಫೀಸ್ಗೆ ಹೋಗಬೇಕು. ಬಿಕಾಸ್ ಅಲ್ಲೇ ಒಂದು ಅಕಾಮಿಡೇಷನ್ ಕಂಪ್ಲೀಟ್ ಆಗಿ ಕೊಡುವಂಥದ್ದು. ಅಂದ್ರೆ 100 rupees ರೂಮ್ ಕೂಡ ಅವೈಲೇಬಲ್ ಇರುತ್ತೆ, ಹಾಗೆ 1000 rupees ರೂಮ್ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ ಒಂದು ರೂಮ್ ಬೇಕಾಗುತ್ತೋ ಅದರ ಪ್ರಕಾರ ನೀವು ರೂಮ್ಸ್ನ ತೊಗೊಳ್ಬೋದು. ಆ್ಯಂಡ್ ನಾವಿಲ್ಲಿ ರೀಚ್ ಆದ್ವಿ. ನೀವಿಲ್ಲಿ ನೋಡ್ಬೋದು ಕ್ಯೂ ಯಾವ ರೀತಿ ಇರುತ್ತೆ ಅಂತ. ಸೊ ಹೆಚ್ಚಾಗಿ ಏನಿರಲ್ಲ, ಮೂವಿಂಗ್ ಕ್ಯೂನೇ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದಲ್ಲ, ಡಿಸ್ಪ್ಲೇ ಈ ರೀತಿ ಹಾಕಿರ್ತಾರೆ ಯಾವ್ಯಾವ ಸೇವೆ ಇದೆ ಅಂತ. ಇಲ್ಲಿ ಕಲ್ಯಾಣೋತ್ಸವ ಫಾರ್ ನ್ಯೂ ಕಪಲ್ ಆ್ಯಂಡ್ ಸುಪ್ರಭಾತ ಸೇವಾ. ಸೊ ಇದಿಷ್ಟು ಎನ್ರೋಲ್ಮೆಂಟ್ ಎಷ್ಟಿದೆ, ಕೋಟಾ ಎಷ್ಟಿದೆ ಅಂತ ಕಂಪ್ಲೀಟ್ ಆಗಿ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಆಧಾರ್ ಕಾರ್ಡ್ ಇರಬೇಕು, ಅಂದರೆ ನೀವು ಸೇವಾಗೆ ರಿಜಿಸ್ಟರ್ ಆಗಬೇಕು ಅಂತ ಅಂದ್ರೆ. ಮಿಲ್ಕ್ ಟೀ, ಗ್ರೀನ್ ಟೀ, ಲೆಮನ್ ಟೀ This is an unwanted statement irrelevant to the current situation. ಸೊ ತಿರುಮಲಾಗೆ ಬಂದಾಗ ಟೈಮ್ ಸಿಕ್ಕಿದಾಗ ಈ ಡಿಪ್ ಹಾಕ್ತೀನಿ ನಾನು ಯೂಶಲ್ ಆಗಿ. ಆ್ಯಂಡ್ ಒಬ್ಬೊಬ್ಬರಿಗೆ ಫಸ್ಟ್ ಟೈಮೇ ಸಿಗುತ್ತೆ, ಸೊ ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಅದೇ ಡಿಪ್ ಹಾಕಿ ಇಲ್ಲಿ ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅಂತ ಬಂದ್ವಿ. ಸೊ ವಿಡಿಯೋ ನೋಡ್ತಿರೋರಲ್ಲಿ ನೀವೇನಾದರೂ ಈ ರೀತಿ ಒಂದು ತಿರುಮಲಾಲಿ ಇರುವಂಥ ಆಫ್ಲೈನ್ ಡಿಪ್ ಹಾಕಿ ನಿಮಗೆ ಯಾವ ಸೇವಾ ಸಿಕ್ಕಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ.
ಅವತ್ತಿನ ದಿನ ಅಂದರೆ ಸ್ಯಾಟರ್ಡೆ ನಾವು ಕಂಪ್ಲೀಟಾಗಿ ಫುಲ್ ಫ್ರೀ ಆಗಿದ್ವಿ ಬಿಕಾಸ್ ನಮಗೆ ದರ್ಶನ ಇದ್ದಿದ್ದು ಬಂದು ದ ನೆಕ್ಸ್ಟ್ ಡೇ ಸಂಡೇ ಅಂತ ಹೇಳಿದ್ನಲ್ಲ ಸ್ಟಾರ್ಟ್ ಆಫ್ ದ ವಿಡಿಯೋಲೆ. ಸೊ ಹಾಗಾಗಿ ವಿ ವರ್ ಕಂಪ್ಲೀಟ್ಲಿ ಫ್ರೀ ಹಿಯರ್. ಸೊ ಆ್ಯಂಡ್ ಕಮಿಂಗ್ ಟು ದ ಮೇನ್ ಪಾರ್ಟ್ ಆಫ್ ದಿ ವಿಡಿಯೋ, ನಾನು ಏನು ಹಾಕಿದ್ದೀನಿ, ನನಗೆ ಒಂದು ಮಿರಾಕಲ್ ಎಕ್ಸ್ಪೀರಿಯನ್ಸ್ ಆಯಿತು ತಿರುಮಲಲ್ಲಿ ಅಂತ. ಸೊ ಅಂದರೆ ಆ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಮುಂದಿನ ವಿಡಿಯೋಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಹೇಗೆ ಅನ್ನಿಸ್ತು ಅಂದರೆ, ಮುದ್ದಿನ ಮಗಳು ಈ ಸಾಲು ರಾಂಡ್ರೆ ಅಪ್ಪ ಅಮ್ಮ ಸುಪ್ರಭಾತ ದರ್ಶನಕ್ಕೆ ಹೋಗಿದ್ರಲ್ಲ. ಸೊ ಆ ಟೈಮಲ್ಲಿ ನಾನು ದೀಕ್ಷಾ ಹೋಗಿದ್ವಿ ಅಲ್ಲೇ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ ಹೇಳಿ. ಸೊ ಇದರ ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ ನೀವು ನೋಡ್ತಾ ಹೋಗ್ತೀರಾ. ಅಂದರೆ ಗೊಲ್ಲ ಅವ್ರು ಬರೋದು, ಪೂಜಾರಿ ಅವರೆಲ್ಲ ಹೋಗೋದು ದೇವಸ್ಥಾನಕ್ಕೆ, ಹಾಗೆ ಸುಪ್ರಭಾತ ಸ್ಟಾರ್ಟ್ ಆಗೋದು. ಸೊ ಕಂಪ್ಲೀಟಾಗಿ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ನ. ಸೊ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಯಿತು ಅಂತ ಅಂದರೆ, ನಾವು ದೇವಸ್ಥಾನದ ಒಳಗಡೆ ಇನ್ನೂ ಹೋಗಿಲ್ಲ, ತಿಮ್ಮಪ್ಪನ ದರ್ಶನ ಮಾಡಿಲ್ಲ ಅಂದ್ರೂ ಆಚೆ ನಮಗೆ ದೇವರ ದರ್ಶನ ಆಯಿತು. ಆ ಒಂದು ಫೀಲ್ ಬಂದ್ಬಿಡ್ತು ಬಿಕಾಸ್ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಅದೇನಂತ ನಾನು ಹೇಳ್ತಾ ಹೋಗ್ತೀನಿ. ಬಟ್ ನಿಜಕ್ಕೂ ತುಂಬ ಅಂದರೆ ತುಂಬಾನೇ ಖುಷಿ ಆಯಿತು ನನಗಂತೂ. ಆಫೀಸ್ಗೆ ಹೋಗಿ ಡಿಪ್ಗೆ ಹಾಕ್ಬಿಟ್ಟು ಬಂದಿದ್ದೀವಿ. ಸುಪ್ರಭಾತ ಸೇವೆ ಆಯಿತು, ಹಾಗೆ ಕಲ್ಯಾಣೋತ್ಸವ ಸೇವೆ ಇತ್ತು. ಕಲ್ಯಾಣೋತ್ಸವ ಸೇವೆ ಹಾಕಿದ್ದೀವಿ. ಸೊ ಇದು ಬಂದು ಎನ್ರೋಲ್ಮೆಂಟ್, ದಿಸ್ ಇಸ್ ದ ಒನ್ ಸ್ಲಿಪ್. ಆ್ಯಂಡ್ ಅಪ್ಪ ಅಮ್ಮನಿಗೆ ಯಾವ್ದು ಇದು ಸುಪ್ರಭಾತ ಸೇವಾ ಸಿಕ್ಕಿದೆಯಲ್ಲ. ಸೊ ನಮ್ಮ ಪ್ಲಾನ್ ಹಿಂಗೆ ಲೈಕ್ ರಾವಲ್ಲ ಅನ್ನಿಲ್ಲ ಕದಾ. ಸೊ ನಾವು ಬರ್ತೀವ ಇಲ್ವಾ ಅಂತ ಗೊತ್ತಿರ್ಲಿಲ್ಲ. ಸೊ ಅವರಿಬ್ರು ಕನ್ಫರ್ಮ್ ಆಗಿತ್ತು. ಬಟ್ ಒಂದ್ ಸ್ವಲ್ಪ ದಿನದ ಮುಂಚೆ ಈ ರೂಮ್ ಅಪ್ಪ ಬುಕ್ ಮಾಡಿದ್ರು. 11th ಇದು 3 AM ಸಿಕ್ಕಿರೋದು. 3 AM ಅಂದ್ರೆ ನಾಳೆ, ಇವಾಗ ಬೆಳಿಗ್ಗೆ ಸಂಡೇ 3 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಗೆ ಸಿಕ್ಕಿರೋದು. ಬಟ್ SST ಟೋಕನ್ ಅವತ್ತಿನ ಡೇಟ್ ಇದ್ರೆ ಯಾವತ್ತಾದ್ರೂ ಹೋಗ್ಬೋದು ಅಂತ ಇದೆ. ಸೊ ನಾಳೆ SST ಟೋಕನ್ಗೆ ಹೋಗ್ಬೇಕು ನಾವು. ಸೊ ದಿಸ್ ಇಸ್ ದಿ ಅಪ್ಡೇಟ್. ಬಾಯ್. ನಾವು SST ಟೋಕನ್ ಬೇಡ ಅಂತ ನನ್ನ ಮಗಳು ಹೇಳ್ತಾ ಇದ್ರು. ನನಗೆ ಕಾನ್ಫಿಡೆನ್ಸ್ ಇದೆ ಬಿಕಾಸ್ SST ಟೋಕನ್ ವೈಕುಂಠ ಏಕಾದಶಿಗೆ ನಾವು ಬಂದಾಗ ಸುಮ್ಮನೆ ಹಂಗ ಹೋದ್ವಿ. ಜಸ್ಟ್ ಒಂದು 2 minutes ಕೂಡ ಲೈನ್ ಅಲ್ಲಿ ನಿಂತಿರಲಿಲ್ಲ. ಹೋದ್ವಿ, ಟೋಕನ್ ತಗೊಂಡು ವಾಪಸ್ ಬಂದ್ವಿ. ಬಟ್ ಇವಾಗ ಸಿಚುವೇಶನ್ ಇಸ್ ನಾಟ್ ದಿ ಸೇಮ್. ಲೈಕ್ ಒಂದು SST ಟೋಕನ್ ತಗೊಳ್ಳೋದಕ್ಕೆ 5-6 hours ಆಗ್ತಿದೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 3-4 hours ಆಯ್ತಾ ಅಂದಿದೆ ರೆಡಿ ಅನ್ಸೇಪು. ಅದಕ್ಕೋಸ್ಕರ ನಾನು ಬೇಡ ಅಂತ ನಮ್ಮ ಅಪ್ಪನ್ಗಂದೆ. ಇಲ್ಲಿ ಬಂದು ಲಕ್ಕಿ ಟಿಪ್ ಹಾಕೋಣ, ಸೊ ನೋಡೋಣ ಅಂತ. ನಮ್ಮಪ್ಪ ಇಲ್ಲ ಸ್ವಲ್ಪ ಇದೆ ಅಂತ. ಬಟ್ ಥ್ಯಾಂಕ್ಫುಲಿ ಅಂಡ್ ದೇವ್ರ ದಯದಿಂದ ಬರೀ ಒಂದು ½ an hour ಅಲ್ಲಿ ಮೂವ್ ಆಗೋಯ್ತು ಕ್ಯೂ. ಸೊ ಹಾಗಾಗಿ SST ಸ್ಲಾಟ್ ಅಂದ್ರೆ ಎಮರ್ಜೆನ್ಸಿ, ಇವಾಗ ಇನ್ ಕೇಸ್ ಡಿಪ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ SST ಟೋಕನ್ ಇದೆಯಲ್ಲ. ಸೊ ವಿ ಆರ್ ಸೇಫ್. ಅಂದ್ರೆ ದರ್ಶನಕ್ಕೆ ಒಂದು ಗ್ಯಾರಂಟಿ ಒಂದಿದೆ ದರ್ಶನ ಅಂತ. ಬಾಯ್. ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ತಿರುಮಲಲ್ಲಿ ಆ ಪಾಸಿಟಿವ್ ವೈಬೇ ಬೇರೆ ಅಲ್ವಾ, ಎಲ್ಲೂ ಸಿಗಲ್ಲ. ಆ್ಯಂಡ್ ದೇವರ ಮಂತ್ರ ಹಾಕಿರ್ತಾರೆ, ಈ ರೀತಿ ರೋಡ್ ಮಧ್ಯೆ ಕಟ್ಟೆ ಎಲ್ಲ ಇರುತ್ತಲ್ಲ. ಸೊ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಅಂತ ರಿಲ್ಯಾಕ್ಸ್ ಆಗೋ ಥರ. ಸೊ ನೀವು ಯಾರು ಈ ರೀತಿ ಆರಾಮಾಗಿ ಬಂದು ರೋಡ್ ಮೇಲೆ ಈ ರೀತಿ ಕಟ್ಟೆ ಮೇಲೆ ಕೂತ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೆಂಡ್ಸ್ ಜೊತೆ ಆಗಿರಲಿ ಅಥವಾ ಫ್ಯಾಮಿಲಿ ಜೊತೆ ಆಗಿರಲಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ಇದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ఒకటి నరకి ఇంకా దర్శనం చేసే వాళ్ళు దర్శనం చేస్తా అంటారు దేవుని. దేవునికి ఏకాంత సేవ స్టార్ట్ అయ్యేది 1:45కి. కళ్యాణోత్సవానికి సిఆర్ ఆఫీస్కి పోతే వాడు కాకి యాదో ఊరు చెప్పినప్ప పవన్ కళ్యాణ్ యాదో అడుగుతాను. ఆ ఊరు నుంచి వచ్చిండేది 2 గంటలు చిక్కింది. ఇది మాకు 300 రూపాయల టికెట్. అప్పుడు శుక్రవారం నడుస్తా ఉంటుంది కదా, మాకు అదొక సంతోషం. ఆ టైంలో మాకు దర్శనం సిక్కిండే 300 రూపాయలది అని స్టాప్ చేస్తారా 300 రోజులకి ಸುಪ್ರಭಾತ ಇಡ್ಸೆಲ್ಲೇದು ಊರ್ನಿ ಇಡ್ಸೆಲ್ಲೇದು ಅದೇ ನಾನು ಹೇಳಿಲ್ವಾ. 1 hour later. ಆಮೇಲೆ ಒಂದ್ ದೇವ್ರ ದರ್ಶನ ಆದ್ರೂ ಅಷ್ಟೇ, ತಿರುಪತಿಲಿ ತಿರುಮಲಲ್ಲಿ ದೇವ್ರು ನಮ್ಮನ್ನ ನೋಡ್ಬೇಕಂತ ಅಂದಾಗ್ಲೇ ಮಾತ್ರನೇ ಅದು ನಮ್ಗೆ ಸಾಧ್ಯ, ನಾವು ದರ್ಶನ ಮಾಡಕ್ ಆಗೋದು. ನಾವಿಷ್ಟಪಟ್ಟು ಸಿಗಲ್ಲ. ದೇವ್ರಿಗೆ ಅನ್ನಿಸ್ಬೇಕಂತೆ ನಮ್ಮನ್ನ ನೋಡ್ಬೇಕಂತ ಹೇಳಿ. ಸೊ ಅವಾಗೆ ಇಲ್ಲ ಅಂದ್ರೆ ದರ್ಶನ ಅಷ್ಟು ಈಸಿಯಾಗಿ ಸಿಗಲ್ಲ, ಸಿಗೋದು. ಬಿಕಾಸ್ ಆಮೇಲೆ ಸುಪ್ರಭಾತ ಸೇವಾ ಇದು ಫಸ್ಟ್ ಟೈಮ್ ನಾವು ಹಾಕ್ತಿರೋದಲ್ಲ, ತುಂಬಾ ಸರಿ ಹಾಕ್ಬಿಟ್ಟಿದ್ದೀನಿ.
ನಮ್ಮಪ್ಪ ಅದೇ ಹೇಳ್ತಿದ್ರು ಹಾಕೋದಾಗ್ತಾ ಇರೋ ದೇವ್ರು ಯಾವಾಗ ದೇವ್ರು ಕೊಡ್ಲಿ. ಸೊ ಇವಾಗ ಇನ್ನೂ ರೆಡಿ ಆಗಿಲ್ಲ, ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದು ಇವಾಗ ಟೈಮ್ 8:20 ಆಗಿದೆ. ರಿಪೋರ್ಟಿಂಗ್ ಟೈಮ್ 2 o'clock ಅದ. ಬೆಳಗಿನ ಜಾವ 2 ಗಂಟೆಗೆ ರಿಪೋರ್ಟಿಂಗ್ ಟೈಮ್. ಸೇವಾ ಸ್ಟಾರ್ಟ್ ಆಗೋದು 3 o'clock ಮಾರ್ನಿಂಗ್. ಸೇವಾ ಸ್ಟಾರ್ಟ್ ಆಗೋದು 3 ಗಂಟೆಗೆ ಸೇವಾ ಸ್ಟಾರ್ಟ್ ಆಗಿದೆ, ಬಟ್ ರಿಪೋರ್ಟಿಂಗ್ ಟೈಮ್ ಇಸ್ 2 o'clock. సో ಬೇಗ ಬಿಟ್ರೆ అంటే రెండు బిర్యానీ ఇస్తే బంగారు వాకుల లోపల అని బయట కౌసల్య సుప్రజారామ ಹೇಳ್ತಾರಲ್ಲ, ఆమెకి బ్రహ్మ అది నీళ్ళు పెట్టింటారంట వాక్లేసరికి ముందర. అది బ్రహ్మ అదేమో ఉంది, అది వచ్చి ಕಾಲು ಕಡಿಗಿ ದೇವ್ರ ಪಾದ ಬ್ರಹ್ಮ ಬಂದು ದೇವ್ರ ಪಾದ ನೀರು ಮಿಗಿಲಿಟ್ಟುದಂಟ. ಅದೇ ಆ ನೀರು ಮಕ್ಕಳು ತೀರ್ಥಂಗ ಇಸ್ತಾರಂಟ. ಎಷ್ಟು ಹತ್ರ ಬಿಡ್ತಿದ್ರಂದ್ರೆ ಅವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳೋರು, ದೇವ್ರ ಪಾದದ ಹತ್ರ ನದಿ ಹರಿಯೋದು ಅಂದ್ರೆ ನೀರ್ ಹರಿಯೋ ಸದ್ದು ಕೇಳಿಸ್ತಿತ್ತಂತೆ ಕದಮ್ಮ. ಅವಾಗಲೇ ನಮ್ಮ ಅಜ್ಜಿ ಹೇಳ್ತಿದ್ದಿದ್ದು ಅವಾಗ. ಸೊ ಇನ್ನೆಷ್ಟು ಹತ್ರ ಆಗ್ಬೇಕು, ಹಿಂಗೆ ಎಂತದಿದ್ರ ಇನ್ನೆಷ್ಟು ಹತ್ರ ಬಿಡ್ತಿರ್ಬೋದು ಅವಾಗ. ಇವಾಗಂತೂ ಸಖತ್ ಹಿಂದೆನೆ. ಬಟ್ ಮೊದಟಿ ಗಡುಪು ದರ್ಶನ ಮಾಡಿ ಫಸ್ಟ್ ಆಗ್ಬೇಕಲ್ಲ, ಫಸ್ಟ್ ನೋಡೋಣ ಇವ್ರು ಹೋಗಿ ಬರ್ತಾರಲ್ಲ, ನೋಡೋಣ ಥರ್ಡ್ ಏನು ಅಂತ ಗೊತ್ತಾಗುತ್ತೆ. ಎಂತ ಬಂಗಾರ ವಾಕಲ್ ಬೈಕ್ ಉಂಟೇನೋ ಅಂತ ಸುಪ್ರಭಾತ ಅಂತ ಅಂತ ಚೊಕ್ಕೆ ಐನಂತ ಲೈನ್ గా ಇಡಿಸ್ತಾರಂట. ಅప్పుడు ಫುಲ್ గా చూడొచ్చు దేవుని ಮನೆ. ಸೊ ಅಂದ್ರೆ ನಾನು ಕೇಳಿರೋದು ಏನು ಅಂತ ಹೇಳಿದ್ರೆ, 7 ಬಾಗಿಲಿರುತ್ತಲ್ಲ, ಸೊ ಒಂದೊಂದೇ ಬಾಗಿಲು ದಾಟ್ತಾ ಹೋಗ್ತಿದ್ರೆ ದೇವ್ರಿದ್ದಾರೆ ಅಲ್ಲಿ. ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ ಅನ್ಸುತ್ತೆ ಮನ್ಗೆ. ಒಂಥರ ಇನ್ನ ದೇವ್ರನ್ನ ನೋಡ್ತಿದ್ದಂಗೆನೆ ಮೈ ಚುಮ್ಮ ಅನ್ಸುತ್ತೆ. ಬರೋದು ಊಟ ಮಾಡ್ಕೊಂಡು ಬಂದು ಆಮೇಲೆ ಇವ್ರು ರೆಡಿಯಾಗಿ ಹೊರಡ್ತಾರೆ. ಬಟ್ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಸ್ವಲ್ಪ ಬೇಗ ಹೋದ್ರೆ ಬಂಗಾರ ಬಾಗಿಲು ಇರುತ್ತಲ್ಲ, ಬಂಗಾರ ಬಾಗಿಲು, ಸೊ ಅಲ್ಲಿ ಸ್ವಲ್ಪ ಎಲ್ಲ ನೋಡ್ಬೋದು. ಅಂದ್ರೆ ದೇವರಿಗೆ ಹಾಸಿಗೆ ಆರಿಸಿರ್ತಾರಲ್ಲ, ಸೊ ಅದನ್ನೆಲ್ಲ ನಮ್ ದೊಡ್ಡಮ್ಮ ಅವರಿಗೆ ಸಿಕ್ಕಿತ್ತು ಸುಪ್ರಭಾತ ಸೇವಾ. ಸೊ ಅವರು ಹೇಳಿದ್ರದು ಆ ಥರ ಎಲ್ಲ ಅವ್ರಿಗೆ 2 ಸರಿ ಇದೇ ರೀತಿ ಡಿಪ್ಪಲ್ಲಿ ಸಿಕ್ಕಿತ್ತು. ಸೊ ಅವರು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಸೊ ಇವರು ತೊಗೊಂಡಿದ್ದಾರೆ SST, ಎಲ್ಲರೂ ಮತ್ತೆ 4 ಜನನೂ ತೊಗೊಂಡಿದ್ದೀವಿ SST ಟೋಕನ್. ಯಾ ಫಾರ್ ನಾವ್ ಬೈ. ಆಮೇಲೆ ಸಿಗ್ತೀನಿ ಊಟ ಮಾಡಿಕೊಂಡು ಆಮೇಲೆ. A few moments later. ಸೊ ಇಲ್ಲಿ ಸುಪ್ರಭಾತ ದರ್ಶನಕ್ಕೆ ಅಂತ ಹೇಳಿ ನಾ ಅಪ್ಪ ಅಮ್ಮ ರೆಡಿ ಆಗ್ತಿದ್ದಾರೆ ಇಲ್ಲಿ. ಸೊ ಅವರು ಒಂದು 12 o'clock ಮೇಲೆ ಆಗೋಗಿತ್ತು ಟೈಮ್, ಆ್ಯಂಡ್ ಅವರು ಕೂಡ ಹೊರಟ್ರಿನ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ಸೊ ನಾನು ದೀಕ್ಷಾ ಹೋಗೋಣ ದೇವಸ್ಥಾನದ ಹತ್ರ ಅಂತ ಅನ್ಕೊಂಡು ಅರೌಂಡ್ 2:30 ಆಗಿತ್ತು ಟೈಮ್, ಬೆಳಗಿನ ಜಾವ 2:15. ನೀವು ಇಲ್ಲಿ ನೋಡ್ಬೋದು ಬಸ್ ಎಲ್ಲ ಹೇಗೆ ಓಡಾಡ್ತಿದೆ ಅಂತ. ಸುಪ್ರಭಾತ ಟೈಮಲ್ಲಿ ದೇವಸ್ಥಾನದ ಹತ್ರ ನಾವು ಯಾವತ್ತೂ ಹೋಗಿಲ್ಲ, ಸೊ ಈ ಸಾರಿ ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ. ಅದಕ್ಕೆ ನಾನು ದೀಕ್ಷಾ ಹೋಗ್ತಿದ್ದೀವಿ ಇಲ್ಲಿ. ಸೊ ಟೈಮ್ ಬಂದು 2:27 ಇವಾಗ, ಮಾರ್ನಿಂಗ್ 2:27. ಫುಲ್ ಖಾಲಿ ಇದೆ. ಸುಪ್ರಭಾತ ಸೇವೆ ಇವಾಗ 3 o'clockಗೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ ನಾನು ನನ್ನ ತಂಗಿ. ಫಸ್ಟ್ ಟೈಮ್ ಇಷ್ಟೊತ್ತಲ್ಲಿ ಹೋಗ್ತಿರೋದು. ಬಟ್ ಆಚೆ ಬಂದರೆ ಜನರು ಇದ್ದಾರೆ, ಓಡಾಡ್ತಿದ್ದಾರೆ ಒಂದಷ್ಟು ಜನರು. ಅಂದರೆ ಇಲ್ಲಿ ರಾತ್ರಿ ಹಗಲ ಥರ ಏನೆಲ್ಲ ಲೈಕ್ ಸೇವಾಸ್ ಇರುತ್ತಲ್ಲ, 3 ಗಂಟೆ 3 ಗಂಟೆಲಿ ಸುಪ್ರಭಾತ ಆಗಿದ ತಕ್ಷಣ ತೋಮಾಲ ಸೇವಾ ಇರುತ್ತೆ. ಹಾಗೆ ಅರ್ಜಿತ ಸೇವಾಸ್ ಇದೆಲ್ಲ ಇರುತ್ತಲ್ಲ, ಸೊ ಸೆಟ್ ಸೇವಾಸ್ ಅಂತ ಹೇಳ್ತಾರೆ ಇದನ್ನು. ಹಾಗೆ ನೆಕ್ಸ್ಟ್ ಬಂದು ಅಷ್ಟದಳ ಪಾದ ಪದ್ಮಾರಾಧನಾ, ಅರ್ಚನಾ ಸೇವಾ, ಸೊ ಈ ರೀತಿ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ಜನರು ಓಡಾಡ್ತಾನೆ ಇರ್ತಾರೆ. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗಿ ಬರೋಣ, ನೋಡೋಣ ಅವ್ರು ಸಿಗ್ತಾರಾ, ಅಪ್ಪ ಅಮ್ಮ ಅಲ್ಲಿ ಸಿಗ್ತಾರಾ ಅಂತ. ಸೊ ನೋಡೋಣ, ಹೋಗೋಣ ಬನ್ನಿ. ಆ್ಯಂಡ್ ಹಾಗೆ ಸ್ಟ್ರೇಟ್ ಹೋದರೆ ಒಂದು ಜನರೆಲ್ಲ ಇದ್ರಲ್ಲ ಅಲ್ಲಿ, ಸೊ ಹಾಗೆ ಸ್ಟ್ರೇಟ್ ಹೋದರೆ ಅದು ಬಂದು ಲಾಡು ಕೌಂಟರ್. ಸೊ ನೋಡಿದ್ರಲ್ಲ ಟೈಮ್ 2:30 ಆಗಿದೆ, ಹೇಗೆ ಜನರಿದ್ದಾರೆ ಅಂತ. ಸೊ ದರ್ಶನಕ್ಕೆ ಹೋಗೋರು ಹೋಗ್ತಾ ಇದ್ದಾರೆ. ದೇವಸ್ಥಾನದ ಮುಂದೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋಣ ಹೇಗೆ ಜನರಿದ್ದಾರಾ ಏನು ಅಂತ. ಚಳಿ ಅಂತಿಲ್ಲ, ಆಚೆ ಬಂದಮೇಲೆ ಏನು ಚಳಿ ಇಲ್ಲ ಅಂತಿದ್ದ. ಸಲಿ ರೂಮಲ್ಲಿ ಇದ್ದಾಗ ಚಳಿ ಅಂತಿದ್ಲು. ಏನು ಸಮ್ಮತ ರೀತಿ ಅನ್ನಿಸ್ತಾನೆ ಇಲ್ಲ, ಅಷ್ಟು ಕೂಲಾಗಿದೆ ಟೆಂಪ್ರೇಚರ್.
ಸೊ ಆಲ್ಮೋಸ್ಟ್ ಇನ್ನು ದೇವಸ್ಥಾನದ ಹತ್ರ ರೀಚ್ ಆದ್ವಿ ನಾವು. ನೀವಿಲ್ಲಿ ನೋಡ್ಬೋದಲ್ಲ, ಆಚೆನೇ ಎಷ್ಟೊಂದು ಜನ ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಮೇನ್ಲಿ ಸಮ್ಮರ್ ಅಲ್ವಾ, ಸೊ ಸೆಕೆಗೆ ಇನ್ನು ಅಲ್ಲಲ್ಲೇ ಹಾಗೆ ತುಂಬ ಜನ ಮಲ್ಕೊಂಡಿದ್ದಾರೆ. ಆ್ಯಂಡ್ ಕರೆಕ್ಟ್ ಟೈಮಿಗೆ ಹೋದ್ವಿ ನಾನು ದೀಕ್ಷಾ. ಅರೌಂಡ್ 2:45 AM, ಮಾರ್ನಿಂಗ್ 2:45 AM ಹೋದ್ವಿ. ನಾನು ಹಾಗೂ ಮಲ್ಕೊಂಡ್ಬಿಟ್ಟಿದ್ನಲ್ಲ, ಸೊ ಅಲಾರಾಮ್ ಇಟ್ಟಿದ್ದೆ. ಸೊ ಹಾಗಾಗಿ ಎದ್ದೆ ಆಗೋ ಅನ್ನಿಸ್ತು, ಲೈಕ್ ಎದ್ದೇಳ್ಬೇಕಾ ಬಿಕಾಸ್ ಸಖತ್ ನಿದ್ದೆ ಇತ್ತು. ಬಟ್ ಹೋಗಲೇಬೇಕು ಅಂತ ಹೇಳಿ ಮತ್ತೆ ಎದ್ದು ಇನ್ನು ರೆಡಿಯಾಗಿ ನಾನು ದೀಕ್ಷಾ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಅನ್ಸೋದೇ ಇಲ್ವಲ್ಲ, ಇಲ್ಲಿ 2:45 ರಾತ್ರಿ ಟೈಮ್ ಆಗಿದೆ ಅಂತ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಾರೆ. ಆ್ಯಂಡ್ ಲಾಡು ತೊಗೊಂಡು ತುಂಬ ಜನ ಕವರ್ಸ್ ಇಟ್ಕೊಂಡು ಬರ್ತಾರಲ್ಲ, ಸೊ ಹಾಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇವ್ರು ಬಂದು ಗೊಲ್ಲ ಹಾಗೆ ಪೂಜಾರಿಗಳು. ಕರೆಕ್ಟ್ ಆ್ಯಂಡ್ ಎಕ್ಸಾಕ್ಟ್ ಟೈಮಿಗೆ ಬಂದ್ವಿ ನಾವು ಅಂತ ಅನ್ನಿಸ್ತು. ಸೊ ನಾವು ಹೋಗಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ನೀವು ನೋಡಿದ್ರಲ್ಲ, ಸೊ ಇವರು ಗೊಲ್ಲ ಅವ್ರು ಬರ್ತಾರೆ. ಅಂದರೆ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿ ಬಂದು ಫಸ್ಟ್ ದರ್ಶನ ಮಾಡಬೇಕಾಗಿರೋದು ಇವ್ರನ್ನೇ ಅಲ್ವಾ, ಅದೊಂದು ಸ್ಟೋರಿನೇ ಇದೆ. ಗೊಲ್ಲ ಅವ್ರನ್ನೇ ಫಸ್ಟ್ ದರ್ಶನ ಮಾಡಬೇಕಾಗಿರೋದು. ಆ್ಯಂಡ್ ಸುಪ್ರಭಾತ ಎಷ್ಟು ಕರೆಕ್ಟಾಗಿ ಅಂದರೆ ಎಕ್ಸಾಕ್ಟ್ 3, ನೋ 1 minute ಸೈಡ್ ಅಂತ ಹೇಳ್ಬೋದು. 3 ಅಂದರೆ ಎಕ್ಸಾಕ್ಟ್ 3ಗೆ ಸ್ಟಾರ್ಟ್ ಆಗುತ್ತೆ. ನಾಟ್ ಈವನ್ 2:59, ನಾಟ್ ಈವನ್ 3:01, ಎಕ್ಸಾಕ್ಟ್ 3 o'clock ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದಲ್ಲ, ಹೊರಗಡೆ ಎಲ್ಲ ಇಲ್ಲಿ ಕಂಪ್ಲೀಟಾಗಿ ವಾಶ್ ಮಾಡ್ತಿದ್ದಾರೆ. ಹಾಗೆ ಏನೋ ದೇವಸ್ಥಾನದ ಮುಂದೆ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ. ಸೊ ಕಂಪ್ಲೀಟ್. ಆ್ಯಂಡ್ ಅಂಗ ಪ್ರದಕ್ಷಿಣೆ ಇರ್ತಾರಲ್ಲ, ಸೊ ಅವರು ಬಂದು ಅವರ ಒಂದು ನೆಕ್ಸ್ಟ್ ಹಾಗೆ ಸುಪ್ರಭಾತ ಅದಾದಮೇಲೆ ಇರುತ್ತೆ ಅನಿಸುತ್ತೆ ಇವ್ರದ್ದು ಸೇವಾ ಬಂದು. ಸೊ ಅವರು ಆ ಸೇವಾ ಮಾಡ್ತಿದ್ದಾರೆ. ಸೊ ಕಂಪ್ಲೀಟಾಗಿ ಸಚ್ ಅ ಪಾಸಿಟಿವ್ ವೈಬ್ ಅನ್ನಿಸ್ತು ನನಗಂತೂ. ಯಾವುದೋ ಹಳೆ ಕಾಲದಲ್ಲಿ ಎಲ್ಲೋ ಇದೀನಿ ಅನ್ನೋ ಫೀಲ್ ಬಂತು. ಬಿಕಾಸ್ ಅಷ್ಟೋ ಒಂದು ಟೈಮಲ್ಲಿ ಸುಪ್ರಭಾತ ಕೇಳೋದಾಗಲಿ ಆ್ಯಂಡ್ ಈ ರೀತಿಯಾದ ಒಂದು ಅಟ್ಮಾಸ್ಫಿಯರ್ ನೋಡೋದಕ್ಕೆ. ಸೊ ಇದರ ಒಂದು ಕಂಪ್ಲೀಟ್ ರಾ ಕ್ಲಿಪ್ಪಿಂಗ್ ನಾನು ಇಲ್ಲಿ ಹಾಕ್ತೀನಿ, ಬಿಕಾಸ್ ನೀವು ಕೇಳಿ ಅಂತ ಹೇಳಿ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ. ಆ್ಯಂಡ್ ನಾವು ಇಲ್ಲಿ ಏನು ಹೋದ್ವಲ್ಲ ಇಷ್ಟೊತ್ತಿಗೆ, ನಿಜವಾಗ್ಲೂ ಇಟ್ಸ್ ಅ ಪ್ರೈಸ್ಲೆಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಒಂದು ಲೈಫ್ ಟೈಮ್ನ ಒಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸೇ ಆಯ್ತು ಇಲ್ಲಿ. ಹೋಗಿಲ್ಲ ಅಂದರೆ ಅದೇ ಹೇಳ್ತಾರಲ್ಲ, ಸೊ ಅದಾಗಬೇಕಂದ್ರೆ ದೇವ್ರು ಹೆಂಗೋ ಮಾಡಿ ನಾವು ಹೆಂಗೋ ಹೋದಂಗೆ ಅದು ಅನಿಸುತ್ತೆ. ಸೊ ಇಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ರಿಯಲಿ ಇಟ್ಸ್ ಲೈಕ್ ನನ್ನ ಲೈಫ್ ಟೈಮಲ್ಲಿ ನಾನು ಮರೆಯಲ್ಲ, ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸ್ವಾಮಿಗೆ ಸೊ ಇಲ್ಲಿ ಸುಪ್ರಭಾತ 3 o'clock ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ಲೇ, ಎಕ್ಸಾಕ್ಟ್ 3:20ಗೆ ಕಂಪ್ಲೀಟ್ ಆಯಿತು ಸುಪ್ರಭಾತ. ಅಂದರೆ ಮೈಕಲ್ಲಿ ಹೇಳ್ತಾರಲ್ಲ, ಸೊ ಒಳಗಡೆ ಅವರು ಮೈಕಲ್ಲಿ ಹೇಳ್ತಾರೆ, ಅದನ್ನು ಸ್ಪೀಕರ್ ಆಗಿ ಹೊರಗಡೆ ಇಟ್ಟಿರ್ತಾರೆ. ಸೊ ಇಲ್ಲಿ ಇದರ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಅಂತ ಅಪ್ಪ ಅಮ್ಮನ ಹತ್ರ ಆಮೇಲೆ ಮಾತಾಡಿಸ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಗೊಲ್ಲ ಅವರು ಈ ಒಂದು ಏನಂತಾರೆ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಸೊ ಆ ಒಂದು ಬೆಳಕಿನಿಂದನೇ ಫಸ್ಟ್ ತಿಮ್ಮಪ್ಪನ ಒಂದು ಸ್ವಾಮಿಯ ಸ್ಕ್ರೀನಲ್ಲಿ ಬಾಗಿಲು ಓಪನ್ ಮಾಡಿ ಆ ಸ್ಕ್ರೀನ್ ಹಾಕ್ತಾರಂತೆ. ಸೊ ಅದೇ ಅಪ್ಪ ಅಮ್ಮ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು ಹೇಗಿತ್ತು ಏನು ಅಂತ ಹೇಳಿ. ಸೊ ನೆಕ್ಸ್ಟ್ ಕಮಿಂಗ್ ವಿಡಿಯೋಲಿ ನೀವು ನೋಡ್ಬೋದು. ಆ್ಯಂಡ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ಬರೋದಾದರೆ ನನಗೆ ಆವಾಗಲೇ ಫೀಲ್ ಆಗೋಯ್ತು ದ್ಯಾಟ್ ದೇವ್ರ ದರ್ಶನ ಆಗೋಯ್ತು ಅಂತ. ಬಿಕಾಸ್ ಒಬ್ಬರು ಮನುಷ್ಯರು ಬಂದರು, ಬಟ್ ನನಗೆ ಅದು ಹೇಗೆ ಅನ್ನಿಸ್ತು ಅಂದರೆ ದೇವರೇ ಮನುಷ್ಯ ರೂಪದಲ್ಲಿ ಬಂದು ನನಗೆ ಆ ಒಂದು ಪ್ರಸಾದ ಕೊಟ್ಟಿದ್ದು ಅಂತ ಅನ್ನಿಸ್ತು. ರಿಯಲ್ ಥಿಂಗ್. ఆఫ్లైన్ ఆన్లైన్ ఆమెకి 10,000 డొనేషన్ ఇచ్చాయంటేను సుప్రభాత సేవ ಸಿಗ್ತಿంది. ಸೊ ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ರೂಮ್. ಇವಾಗ
ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ ಆಗಿದೆ, ಬೆಳಿಗ್ಗೆ 4 ಗಂಟೆನಾ, 4:15 ಆಗಿದೆ ಟೈಮ್ ಇವಾಗ. ಸೊ ಹೋಗ್ತಿದ್ದೀವಿ ರೂಮ್ಗೆ. ಸೊ ಆ ಒಂದು ಇನ್ಸಿಡೆಂಟ್ ಆದಾಗ ನಾನು ಆ್ಯಕ್ಚುಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ತಿರ್ಲಿಲ್ಲ. ಆ ಸುಪ್ರಭಾತ ಅಲ್ಲಿ ನಿಂತ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ಆದಮೇಲೆ ನಾನು ದೀಕ್ಷಾ ಕೂತಿದ್ವಿ. ಸೊ ಆವಾಗ ಒಂದು ಇನ್ಸಿಡೆಂಟ್ ಆಯಿತು. ಆ್ಯಂಡ್ ಇಲ್ಲಿ ಎಷ್ಟೊತ್ತು ನೋಡಿದ್ವಿ ಅಪ್ಪ ಅಮ್ಮ ಬಂದಿಲ್ಲ ಅಂತ ಹೇಳಿ ನಾವಿಲ್ಲಿ ನಮ್ಮ ರೂಮ್ ಕಡೆಗೆ ಬಂದ್ವಿ. ಬಿಕಾಸ್ ಸಖತ್ ನಿದ್ದೆ ಎಳಿತಿತ್ತು. ಹಾಗಾಗಿ ನಾನು ದೀಕ್ಷಾ ಬಂದು ನಿಮ್ಮ ಕಡೆಗೆ ಬಂದ್ವಿ. ಫ್ರೀ ಬಸ್ ಆಲ್ರೆಡಿ ಫ್ರೀ ಬಸ್ ಎಲ್ಲ ಸ್ಟಾರ್ಟ್ ಆಗಿದೆ. 4:15 ಆಗ್ತಿದೆ ಟೈಮ್ ಬೆಳಿಗ್ಗೆ. ಫ್ರೀ ಬಸ್, ಜೀಪು ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಆ್ಯಕ್ಚುಲಿ ಅಪ್ಪ ಅಮ್ಮ ಸಿಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಅಲ್ಲಿ ಎಕ್ಸಿಟ್ ಆಗ್ತಾರೆ ಅಂತ. ಇಷ್ಟೊತ್ತು ಕಾದ್ವಿ, ಬರಲಿಲ್ಲ. ಸೊ ಸರಿ ಅಂತ ಹೇಳಿ ರೂಮಿಗೆ ಬರ್ತಾ ಇದ್ವಿ. ಆಲ್ಮೋಸ್ಟ್ ಬಂದ್ವಿ. Early the next morning. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಟೈಮ್ 9:30 ಆಗೋಗಿದೆ. 9:45 ಕ್ಲೋಸ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡೋಣ. ನಾಷ್ಟ ಇಟ್ಕೊಂಡಮ್ಮ. ನಾಷ್ಟ ಬಾಬು, ಇಡ್ಲಿ, ಚಟ್ನಿ, ಸಾಂಬಾರು, ಉಪ್ಪಿಟ್ಟು, ಟೀ, ಬಿಸಿ ಬಿಸಿ ಟೀ. సూపర్. సాఫ్ట్గా వచ్చింది. ఎంత సాఫ్ట్గా ఉంది కదా, సూపర్గా ఉంది. సాంబార్ ఇడ్లీకి బాగుంది. ఇప్పుడు రెడీయా? రెడీ. నువ్వు రెడీనా? ఇంకా రెడీ. నాట్ రెడీ. రెడీ. ಸೊ ದೇವಸ್ಥಾನದ ಹತ್ರ ಹೋಗಿ ನಾವು ರೂಮ್ಗೆ ಬಂದ್ವಲ್ಲ. ನಾವು ಬಂದು ಒಂದು 5 ಮಿನಿಟ್ಸ್ಗೆಲ್ಲ ಅಪ್ಪ ಅಮ್ಮ ಅವ್ರು ಕೂಡ ಬಂದರು. ಆ್ಯಂಡ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ದಕ್ಕೆ ಅವರು ಕೂಡ ಸ್ಟನ್ ಆಗೋದ್ರು. ಹೌದಾ, ಈ ರೀತಿ ಆಯ್ತಾ, ವಾವ್ ಅಂತ. ಆ್ಯಂಡ್ ಅವ್ರು ಬಂದು ದೇವ್ರನ್ನ ನೋಡಿದ್ರಲ್ಲ ಅಷ್ಟು ಹತ್ರದಿಂದ, ಆ ಒಂದು ಸೇವಾ ಫಸ್ಟ್ ಟೈಮ್ ಹೋಗಿದ್ದು. ಸೊ ಅವರು ಅದನ್ನು ಹೇಳ್ತಿದ್ರೆ ಎಷ್ಟು ಖುಷಿ ಆಯಿತು. ಆ್ಯಂಡ್ ಇಲ್ಲಿ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ನಾವು ದರ್ಶನಕ್ಕೆ ಹೋಗಿರ್ಲಿಲ್ವಲ್ಲ, ಇನ್ನು SST ಟೋಕನ್ ನಮಗೆ ಸಂಡೇ ಇತ್ತು. ಸೊ ದಿಸ್ ಇಸ್ ಸಂಡೇ 11th May. ಸೊ ಇಲ್ಲಿ ರೆಡಿ ಆಗ್ತಿದ್ದೀವಿ, ಇನ್ನು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಸಿಂಪಲ್ ಆಗಿ ರೆಡಿ ಆಗ್ತಿದೆ ಅಷ್ಟೇ. ಜಸ್ಟ್ ಸಿರಮ್, ಮಾಯಿಶ್ಚರೈಸರ್, ಒಂದು ಫೌಂಡೇಶನ್ ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟೇ. ಸೊ ಇದಿಷ್ಟನ್ನು ಹಾಕ್ಕೊಂಡು, ಐಲೈನರ್ ಇದಿಷ್ಟನ್ನು ಹಾಕ್ಕೊಂಡು ಇಲ್ಲಿ ರೆಡಿ ಆಗ್ತಿದೆ. ನನ್ನ ತಂಗಿ ಕೂಡ ಇಲ್ಲಿ ರೆಡಿ ಆಗ್ತಿದ್ದಾಳೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಲ್ಲಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ನಾವು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗಿತ್ತು. 2 or 2:30 ಏನೋ ಆಗಿತ್ತು. ಆ್ಯಂಡ್ ಅವತ್ತು ಮಳೆ ಕೂಡ ಸ್ವಲ್ಪ ಬಿತ್ತು. ಸೊ ವೆದರ್ ಮಾತ್ರ ತುಂಬ ಕೂಲ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಟೆಂಪ್ರೇಚರ್. ಆ್ಯಕ್ಚುಲಿ ನಾನು ದರ್ಶನಕ್ಕೆ ಹೋಗಿ ಬಂದಿದ್ದು, ಹಾಗೆ ನಾನು ಹೇಳಿದ್ನಲ್ಲ ಒಂದು ಮಿರಾಕಲ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿ. ಸೊ ಕಂಪ್ಲೀಟಾಗಿ ಹೇಳಿಲ್ಲ, ಐ ನೋ ದ್ಯಾಟ್. ಸೊ ಕಂಪ್ಲೀಟಾಗಿ ಹೇಳಿದ್ದೀನಿ, ಒಂದು ವೀಡಿಯೋ ಮಾತಾಡಿದ್ದೀನಿ. ಹಾಗಾಗಿ ಮತ್ತೆ ವಾಯ್ಸ್ ಓವರ್ ವಿಡಿಯೋ ಎರಡೂ ಹೇಳಿದ್ರೆ ಸುಮ್ಮನೆ ಕ್ಲಮ್ಸ್ ಆಗುತ್ತಲ್ಲ ಅಂತ ಹೇಳಿ ನಾನು ಮಾತಾಡಿಲ್ಲ ಕಂಪ್ಲೀಟಾಗಿ. ಸೊ ಇಲ್ಲೇ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ವಿಡಿಯೋ ಲೆಂತಿ ಆಗಿದೆ. ಸೊ ಕಮ್ಮಿಂಗ್ ವಿಡಿಯೋಲಿ ಡೆಫಿನೆಟ್ಲಿ ನೀವು ಇಲ್ಲಿ ನೋಡ್ಬೋದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ, ಹಾಗೆ ಅಪ್ಪ ಅಮ್ಮ ಅವರ ಸುಪ್ರಭಾತ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಎಷ್ಟು ಹತ್ರದವರೆಗೂ ಬಿಡ್ತಾರೆ ಅಂತ ಕಂಪ್ಲೀಟಾಗಿ ಹೇಳಿದ್ದಾರೆ. ಸೊ ಇನ್ನೂ ಅಟ್ಯಾಚ್ ಮಾಡ್ತಾ ಹೋದರೆ ತುಂಬ ವಿಡಿಯೋ ಲೆಂತಿ ಆಗೋಗುತ್ತಲ್ಲ. ಸೊ ಹಾಗಾಗಿ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಲಿ ಡೆಫಿನೆಟ್ಲಿ ಹಾಕ್ತೀನಿ. ವಿಡಿಯೋನ ಮಿಸ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ದರೆ ಯಾಕೆ ತಡ, ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಹೆಲ್ಪ್ ಮೀ ರೀಚ್ 1000 ಸಬ್ಸ್ಕ್ರೈಬರ್ಸ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ನನ್ನ ಮುಂದಿನ ವ್ಲಾಗ್ ಒಂದಿಗೆ ಸಿಗ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋನ ನೋಡೋದನ್ನ ಪ್ಲೀಸ್ ಮರಿಬೇಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.